ಪುರಂದರದಾಸರ ಒಂದು ಕೃತಿಯನ್ನು ಯಥಾಮತಿಯಾಗಿ, ತುಂಬ ಅನೇಕ ಅರ್ಥಗಳು ದಾಸರ ತಲೆಯಲ್ಲಿ ಇರುತ್ತೆ. ಅಪರೋಕ್ಷ ಜ್ಞಾನಿಗಳು ಬಹಳ ದೊಡ್ಡವರು. ನಮಗೆ ತಿಳಿದ ಹೊಳೆದ ಒಂದೆರಡು ಅರ್ಥಗಳು ಕೇಳಿದ ಹಿರಿಯರಿಂದ ಪ್ರಯತ್ನವನ್ನು ಮಾಡ್ತೇನೆ. ನೀವೆಲ್ಲ ಕೇಳಿರುವ ಕೃತಿ ಚೆನ್ನಾಗಿದೆ. ಅದು ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ. ಊರ ದೇವರ ಮಾಡಿರೆಂದು ಸಾರುತ್ತೀವೆ ಶ್ರುತಿ ಸ್ಮೃತಿಗಳು. ದ್ವಾರಗಳ 9 ಮುಚ್ಚಿ ನಿಲ್ಲಿಸಿ ಭ್ರೂಮಧ್ಯದಲ್ಲಿ ಊರ ದೇವರ ಮಾಡಬೇಕಣ್ಣ. ಎಷ್ಟು ಯುಗಗಳು ತೀರಿ ಹೋಯ್ತಣ್ಣ ದೇವರ ಮಾಡದೆ ಕಷ್ಟದಿಂದ ನೊಂದೆ ಕಾಣಣ್ಣ. ಅಷ್ಟದಳದ ಕಂಬ ನಿಲ್ಲಿಸಿ ನಷ್ಟ ಬರುವ ಕಾಲದಲ್ಲಿ ಕೆಟ್ಟ ದೈವಕ್ಕಾಗಿ ನೀನು ದುಷ್ಟ ಕೋಣದ ಶಿರವ ತರಿದು ಊರದೇವರ ಮಾಡಬೇಕಣ್ಣ. ಈ ಪದ್ಯವನ್ನು ಕೇಳ್ತಾ ಇದ್ದರೆ ಗ್ರಾಮದೇವತೆ, ಒಂದು ಸಣ್ಣ ಊರು, ಆ ಊರಿನಲ್ಲಿ ಗ್ರಾಮದೇವತೆಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಪ್ರಾಯ ಕೋಳಿ ಕುರಿ ಇವುಗಳನ್ನೆಲ್ಲ ಬಲಿ ಕೊಟ್ಟು ಪ್ರತಿಷ್ಠಾಪನೆ ಮಾಡುವ ಪದ್ಧತಿ ಆ ಜಾಡಿನಲ್ಲೇ ಹೇಳೋದಾಗಿದೆ. ಇದು ಊರ ದೇವರ ಮಾಡಬೇಕಣ್ಣ. ಆ ಊರಿನ ದೇವತೆಯ ಪೂಜೆಯನ್ನು ಮಾಡು. ಪೂಜೆ ಮಾಡುವ ಮುಂಚೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆಯ ಅಂಗವಾಗಿ ಕೋಣವನ್ನು, ಕುರಿಯನ್ನು, ಕೋಳಿಯನ್ನು ಪದ್ಯದಲ್ಲಿ ಇದೆ. ಇದು ನಮಗೇನು ಸಂಬಂಧ ಅಂತ ಮೇಲು ನೋಟಕ್ಕೆ ಒಂದು ಯಾವುದೋ ಹಳ್ಳಿಯಲ್ಲಿ ದೇವರ ಪ್ರತಿಷ್ಠಾಪನೆ ಆ ಸಂದರ್ಭದಲ್ಲಿ ಪುರಂದರದಾಸರು ಬರೆದಿದ್ದಾರೆ. ಅದು ಒತ್ತಾಯಕ್ಕೆ ಬರೆದ್ರೋ ಅನಿವಾರ್ಯತೆ ಇತ್ತೋ ಹೀಗೆಲ್ಲ ಅನಿಸತ್ತೆ. ಅಲ್ಲ, ಅದನ್ನು ನೋಡಿದಾಗ ಅವ್ರಿಗೊಂದು ಸ್ಪಿರಿಟ್ ಬಂದಿದೆ. ನೀನು ಈ ಊರು ಅಂತಲ್ಲ, ನಿನಗಾಗಿ ದೇವರು ಕೊಟ್ಟ ಒಂದು ಊರು ಇಂಡಿವಿಜುವಲ್ ಆಗಿ. ಅದು ಯಾವುದು ಅಂದರೆ ಈ ನಮ್ಮ ದೇಹವನ್ನೇ ಪುರ ಅಂತ ಕರೆಯುತ್ತೆ ಶಾಸ್ತ್ರ. ಪುರಂ ಏಕಾದಶಂ ದ್ವಾರಂ ಅಂತ ಭಾಗವತದಲ್ಲಿ ಹೇಳಿದ್ದು. 9 ದ್ವಾರ ಇರುವ ಈ ಪುರ ಅಥವಾ 11 ಅಂತ ಕರೀತಾರೆ. 2 ದ್ವಾರಗಳು ಯಾವಾಗಲೂ ಅದು ಬಂದಾಗಿರುತ್ತದೆ. ಒಂದು ಬ್ರಹ್ಮರಂಧ್ರ, ಒಂದು ಅದು ಪ್ರಾಣೋತ್ಕ್ರಮಣ ಆಗೋ ಕಾಲದಲ್ಲಿ ಹೋಗುತ್ತೆ. ಇನ್ನೊಂದು ಹೊಕ್ಕಳು, ಅದು ಮಗುವಾಗಿದ್ದಾಗ ನನಗೆ ಸಪ್ಲೈ ಆಯಿತು. ಆದ್ದರಿಂದ ಈ 2 ದ್ವಾರವನ್ನು ಅವರು ಕನ್ಸಿಡರ್ ಮಾಡದೆ ನವದ್ವಾರ ಅಂತ ನಾವು 2 ಬಾಗಲು ಅದು ಒಂದು ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ ಇವನಿನ್ನೂ ಭೂಸ್ಪರ್ಶ ಆಗುವ ಮುಂಚೆ ಇದ್ದ ದ್ವಾರ ನಾಭಿ. ಆದ್ದರಿಂದ ಅದೆರಡು ಬಿಟ್ಟು 9 ದ್ವಾರ ಈಗಿದೆ. ಇದನ್ನು ಪುರ ಅಂತ ಕರೀತಾರೆ. ಸೊ ಊರದೇವರ ಮಾಡಬೇಕಣ್ಣ. ಈ ಪುರದಲ್ಲಿ, ಇದೇ ಊರು, ನಿನ್ನ ದೇಹವೇ ಒಂದು ಪಟ್ಟಣ. ಪುರಂಜನೋಪಾಖ್ಯಾನದಲ್ಲಿ ಅದನ್ನು ಹೇಳ್ತಾರೆ. ನವದ್ವಾರ ಇರುವ ಪುರ, ಅದು ಮನುಷ್ಯ ದೇಹವನ್ನೇ ಯಾಕೆ ತಗೊಳ್ಬೇಕು? ಬೇರೆ ಬೇರೆ ಪ್ರಾಣಿಗಳಿಗೂ ನವದ್ವಾರ ಇದೆಯಲ್ಲ ಅಂತಂದರೆ, ಪುರಂಜನೋಪಾಖ್ಯಾನದಲ್ಲಿ ಹೇಳಿರುವಂತಹ ಏನು ಬಾಗಿಲುಗಳು, ಅದರ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅದು ಮನುಷ್ಯ ದೇಹಕ್ಕೆ ಮಾತ್ರ ಕಾಂಪಿಟ್ ಆಗತ್ತೆ. ಆದ್ದರಿಂದ ಮನುಷ್ಯದ ದೇಹ ಒಂದು. ಈ ಚಿಂತನೆಯನ್ನು ಮಾಡಲಿಕ್ಕೆ, ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಇನ್ಯಾವ ಜಂತುವಿಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ? ಇದು ಒಂದು ರೀತಿಯಿಂದ ತುಂಬ ಹೆಮ್ಮೆ ಪಡುವಂತಹ ದೇಹ ಇದು. ಇನ್ಯಾವ ಪ್ರಾಣಿಗೂ ನಮ್ಮಲ್ಲಿಲ್ಲದ ಒಂದೆರಡು ಫೆಸಿಲಿಟಿ ಅದರಲ್ಲಿದೆ. ಆದರೆ ಅದು ಬಹಳ ದೊಡ್ಡ ಫೆಸಿಲಿಟಿ ಅಲ್ಲ. ಏನು? ವಾಸನೆಯನ್ನು ನೋಡಿ ಕಳ್ಳನನ್ನು ಕಂಡುಹಿಡಿಯತ್ತೆ. ನಮಗೆ ಗೊತ್ತಾಗೋದಿಲ್ಲ. ನಮ್ಮದೇ ಸೂಟ್ಕೇಸ್ ಪಕ್ಕದವನು ಕದ್ದಿದ್ರು ನಾವು ಅವನ ಹತ್ರನೇ ಹೇಳ್ತಾ ಇರ್ತೀವಿ, ಯಾರೋ ಕಳ್ಳ ಕದ್ಯಾನ್ರಿ ಪಾಪಿ, ಅವನಿಗೆ ಕೈ ಮುರಿಯ, ನಿಮಗೂ ಸಿಕ್ಕರೆ ಹಿಡ್ಕೊಡ್ರಿ ಅಂತ. ಅವನಂತಾನೆ ಸಿಗೋದೇನು, ನಾನು ನಿನ್ನ ಪಕ್ಕನೇ ಇದ್ದೀನಿ ಅಂತ ಅವನು ಅಂದ್ಕೊಳ್ತಾನೆ. ವಾಸನೆಯಿಂದ ನಮಗೆ ಕಳ್ಳನನ್ನು ಹಿಡಿಯೋ ಯೋಗ್ಯತೆ ಇಲ್ಲ. ವಾಸನೆಯನ್ನು ನೋಡಿ ಹಣ್ಣ್ಯಾವುದು ಅಂತ ಗಿಣಿಗೆ ಕಂಡು ಹಿಡಿಲಿಕ್ಕಾಗತ್ತೆ, ಅದಿಲ್ಲ. ಹುಲ್ಲನ್ನು ತಿಂದು ಹಾಲನ್ನು ಕೊಡುವ ತಾಕತ್ತು ಹಸುವಿಗೆ ಇದೆ, ಅದು ನಮಗಿಲ್ಲ. ಆದರೆ ನನಗಾಗುವ ಸುಖ ದುಃಖಗಳನ್ನು ನಾನು ಇನ್ನೊಬ್ಬರಿಗೆ ಹೇಳ್ಕೊಳ್ಬೋದು, ತತ್ವಜ್ಞಾನ ಸಂಪಾದನೆ ಮಾಡಬಹುದು. ಯಾತಕ್ಕಾಗಿ ಬಂದೆ, ಏನು ಮಾಡಿದರೆ ಸಾಧನೆ, ಏನು ಮಾಡಿದರೆ ಸಾಧನೆ ಅಲ್ಲ ಅನ್ನುವ ತಿಳುವಳಿಕೆ, ಮನು ಅವಬೋಧನೆ ಈ ಮಾನವ ಶರೀರ ಬಿಟ್ಟು ಇನ್ಯಾವ ಶರೀರದಲ್ಲೂ ಇಲ್ಲ ಅನ್ನೋದಕ್ಕೆ ದೇವರೇನಂದ, ಇದಕ್ಕೆ ನಾನು ವಿಧಿ ನಿಷೇಧಗಳನ್ನು ಮಾಡಿದ್ದೇನೆ. ನಿನಗೆ ನಾನು ಎಕ್ಸ್ಟ್ರಾ ಕೊಟ್ಟೆ ಅಂದರೆ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಜಾಸ್ತಿ. ಎಲ್ಲ ಕಡೆ ಇದೆಯಲ್ಲ,
ನಿನಗೆ ಫ್ಯೂಯಲ್ ಫ್ರೀ, ಗಾಡಿ ಫ್ರೀ, ಮನೆ ಫ್ರೀ ಅಂದರೆ ನಿನ್ನಿಂದ ಕೆಲಸವೂ ಜಾಸ್ತಿ ತೊಗೊಳ್ತೀವಿ ಅಂತ. ಅವ್ರು ಯಾಕೆ ಕೊಟ್ಟಿದ್ದಾರೆ? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಯಾರೂ ಕೊಡೋದಿಲ್ಲ. ನಿನಗೆಲ್ಲ ಕೊಟ್ಟಿದ್ದಾರೆ ಅಂದರೆ ತುಂಬ ಕೆಲಸ ನೀನು ಮಾಡು ಅಂತಾನೆ. ಹಾಗೆ ನಮ್ಮ ದೇವರು ನಮಗೆಲ್ಲ ಕೊಟ್ಟ, ಆದರೆ ಅವನಿಗಾಗಿ ಅಲ್ಲ, ನಮ್ಮ ಆತ್ಮೋದ್ಧಾರಕ್ಕಾಗಿ ದೇವರು ತಿಳುವಳಿಕೆಯನ್ನು ಕೊಟ್ಟಿಯಾನೆ. ಹಾಗಾದರೆ ಇದೇ ಊರು ಮನುಷ್ಯ ದೇಹ. ಈ ಊರಿನಲ್ಲಿ ನೀನು ದೇವರನ್ನು ಮಾಡು. ದೇವರನ್ನು ಏನು ಮಾಡೋದು? ದೇವರನ್ನು ಪ್ರತಿಷ್ಠಾಪಿಸು. ಆಲ್ರೆಡಿ ಇದಾನಲ್ಲ ದೇವರು. ಮೊದಲನೇದು ಆಮ್ನಿ ಪ್ರೆಸೆಂಟ್, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನನ್ನ ದೇಹದಲ್ಲೇ ಅಂತರ್ಯಾಮಿಯಾಗಿ ಬಿಂಬನಾಗಿ ದೇವರು ಇದ್ದಾನೆ. ಇದ್ದ ದೇವರನ್ನು ಮತ್ತೆ ಮಾಡೋದೇನು? ಇದ್ದ ದೇವರನ್ನು ಮಾಡೋದಲ್ಲ, ಇದ್ದ ದೇವರನ್ನು ನೀನು ಇದ್ದಾನೆ ಅಂತ ಚೆನ್ನಾಗಿ ಚಿಂತನೆ ಮಾಡಿ ಮಾಡಿದ ಕರ್ಮಗಳನ್ನೆಲ್ಲ ಅವನೇ ಮಾಡಿಸಿದ ಅಂತ ಅನುಸಂಧಾನ ಮಾಡೋದೇನಿದೆ ಅದನ್ನೇ ಮಾಡೋದು. ಮಾಡೋದು ಅಂದ್ರೇನು? ಇದ್ದವನನ್ನು ನಾವು ಚಿಂತನೆ ಮಾಡೋದೇ ಮಾಡೋದು. ಹೊಸದಾಗಿ ನಾವೇನು ಮಾಡೋದು? ಇದ್ದ ದೇವರು ನನ್ನ ದೇಹದ ಒಳಗೆ ಇದ್ದಾನೆ, ಅವನು ಸಾಕ್ಷಿ, ನಾನು ಮಾಡೋದೆಲ್ಲವನ್ನು ನೋಡ್ತಾನೆ. ಹಾಗಾಗಿ ತನ್ನೊಳಗೆ ತಾನೇ ಊರ ದೇವರ ಮಾಡಬೇಕಣ್ಣ. ಎಲ್ಲಿ ಇದಕ್ಕೆ ಆಧಾರ ಬೇಕಲ್ಲ. ನಿಮಗೇನೋ ತುಂಬ ವಿಶ್ವಾಸ, ನನಗಂತೂ ದೇವರು ಕಂಡಿಲ್ಲ, ನನ್ನ ದೇಹದಲ್ಲಿ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಕಾಣಿಸ್ಲಿ, ನಾನು ಮಾಡ್ತೇನೆ. ಅವನು ಕಾಣಿಸಬೇಕಾದ್ರೆ ನೀನು ಪ್ರಯತ್ನ ಮಾಡಬೇಕು. ಈಗ ಅವನು ಇದ್ದಾನೆ ಅನ್ನೋದಕ್ಕೆ ನಿನಗೆ ಬೇಕಾದ್ರೆ ಮಾಹಿತಿಯನ್ನು ನಾನು ಕೊಡ್ತೇನೆ. ಯಾವುದು? ಶ್ರುತಿ ಹಾಗೂ ಸ್ಮೃತಿ. ವೇದಗಳು, ವೇದಾನುಸಾರಿಯಾದಂತಹ ಇತಿಹಾಸ ಪುರಾಣಗಳು ಹೇಳುತ್ತೆ, ನಿನ್ನೊಳಗೆ ದೇವರಿದ್ದಾನೆ. ಉರದೇವರ ಮಾಡಿರೆಂದು ಸಾರುತ್ತೀದೆ ಶ್ರುತಿ ಸ್ಮೃತಿಗಳು, ದ್ವಾರಗಳ 9 ಮುಚ್ಚಿ ನಿಲ್ಲಿಸಿ ಭ್ರೂ ಮಧ್ಯದಲ್ಲಿ. ಆಯ್ತು, ನನ್ನ ಈ ದೇಹದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡೋದು, ದೇವರ ಚಿಂತನೆಯನ್ನು ಮಾಡೋದು. ದ್ವಾರಗಳ 9 ಮುಚ್ಚಿ, ನವದ್ವಾರವನ್ನು ಬಂದ್ ಮಾಡು. ಸಾಮಾನ್ಯ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬಾಗಿಲು ಹಾಕಿರ್ತಾರೆ. ಪ್ರತಿಷ್ಠಾಪನೆ ಎಲ್ಲ ಆದ ಮೇಲೆ ಬಾಗಿಲನ್ನು ತೆಗಿತಾರೆ. ಅಥವಾ ಅಲಂಕಾರ ಮಾಡಬೇಕಾದ್ರೆ ಬಾಗಿಲು ಹಾಕಿರ್ತಾರೆ, ಅಲಂಕಾರ ಆದ ಮೇಲೆ ಬಾಗಿಲು ತೆಗಿತಾರೆ. ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನೀನು ನವದ್ವಾರಗಳನ್ನು ಮುಚ್ಚು. ಯಾಕೆ ಅಂದರು? ನೀನು ದೇವರನ್ನು ನಿನ್ನ ಹೃದಯದಲ್ಲಿ ಧ್ಯಾನ ಮಾಡಬೇಕಾದ್ರೆ, ಚಿಂತನೆ ಮಾಡಬೇಕಾದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗಿಬಿಡತ್ತೆ. ಮನಸ್ಸು ಎಲ್ಲೆಲ್ಲೋ ಹೋಗೋದು, ಮನಸ್ಸಿಗೆ ಈ ಇಂದ್ರಿಯಗಳೇ ಎಲ್ಲ ಫೀಡ್ ಮಾಡೋದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಇದು ನಮಗೆ ಬೇಡದ್ದನ್ನೆಲ್ಲ ಒದಗಿಸ್ತಾ ಇರತ್ತೆ. ಏಕಾಗ್ರತೆ ಬರೋದಿಲ್ಲ. ಚಂಚಲವಾದ ಮನಸ್ಸನ್ನು ನೀನು ಗಟ್ಟಿಯಾಗಿ ನಿಲ್ಲಿಸಬೇಕಾದರೆ ದ್ವಾರಗಳ 9 ಮುಚ್ಚಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕೂರ್ಮೋಂಗಾನೀವ ಸರ್ವಶಃ. ಆಮೆ ತನ್ನ ಅವಯವಗಳನ್ನೆಲ್ಲ ಒಳಗೆ ಎಳೆದುಕೊಂಡು ಕಲ್ಲಿನಂತೆ ಹೇಗೆ ಬಿದ್ದಿರತ್ತೆ, ನೀನು ನಿನ್ನ ಇಂದ್ರಿಯಗಳೆಂಬ ಕುದುರೆಗಳು ಕಂಡಲ್ಲಿ ಓಡ್ತಾ ಇದೆ, ಅದನ್ನು ಮನಸ್ಸು ಅನ್ನುವ ಪ್ರಗ್ರಹ ಹಗ್ಗವನ್ನು ಹಾಕಿ ಬುದ್ಧಿಯನ್ನು ಸಾರಥಿಗೆ ಕೊಟ್ಟು ಸರಿಯಾದ ದಾರಿಯಲ್ಲಾಗಿ ಓಡುವಂತೆ ಮಾಡು. ಅದನ್ನು ಮುಚ್ಚು ಅನ್ನೋದರ ಅಭಿಪ್ರಾಯ ಎಲ್ಲೆಲ್ಲೋ ಹೋಗದಂತೆ ಮಾಡು ಅಂತ. ಎಲ್ಲೆಲ್ಲೋ ವಿಷಯಗಳ ಕಡೆ ಓಡತ್ತಲ್ಲ, ಓಡದಂತೆ ಮಾಡು. ದ್ವಾರಗಳ 9 ಮುಚ್ಚಿ ನಿಲ್ಲಿಸಿ ಭ್ರೂ ಮಧ್ಯದಲ್ಲಿ. ಭ್ರೂ ಅಂದರೆ ಹುಬ್ಬು. ಹುಬ್ಬಿಗೆ ಸಂಸ್ಕೃತದಲ್ಲಿ ಭ್ರೂ ಅಂತ ಕರೀತಾರೆ. ಜನರಲ್ಲಾಗಿ ನಾವು ಬ್ರೂ ಕೇಳಿರೋದು ಕಾಫಿ ಪುಡಿ ಮುಗಿದೋದಾಗ ಬ್ರೂ ಹಾಕ್ಕೊಂಡು ಕುಡಿಯೋದು ಅಷ್ಟೇ ನಾವು ಕೇಳಿರೋದು, ಅದಲ್ಲ. ನಿಲ್ಲಿಸಿ ಭ್ರೂ ಮಧ್ಯದಲ್ಲಿ ಅಂದರೆ ಇಲ್ಲಿ ಮಧ್ಯದಲ್ಲಿ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಅಂತ, ಕೂಡುವ ಸ್ಥಳದಲ್ಲಿ ಕುಂಡಲಿನಿ ಶಕ್ತಿ ಅಂತ. ಅಲ್ಲಿಂದ ನಾಡಿಗಳ ಉಗಮ ಸ್ಥಾನ ಅದು. ಎಲ್ಲ ನಾಡಿಗಳು ಮೇಲೆ ಬರುವಂಥದ್ದು. ಸ್ಟ್ರೈಟಾಗಿ ಒಂದು ನಾಡಿ ಇದೆ, ಸುಷುಮ್ನಾ ನಾಡಿ ಅಥವಾ ಬ್ರಹ್ಮನಾಡಿ ಅಂತ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾನಗತ್ಯ ಅಂತ ಒಂದು ಮಾತಿದೆ. ಉದಾನ ನಾಮಕ ವಾಯುದೇವರು ಇರುವ ನಾಡಿ ಅಂತ ಕರೀತಾರೆ. ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಒಂದೊಂದು ನಾಡಿಯಲ್ಲಿ ಒಂದೊಂದು ರೂಪದಿಂದ ಇದ್ದಾರೆ. ಆಚಾರ್ಯರು ಹೇಳೋದು ಪ್ರಾಣಾಪಾನ ವಿಡಾಯಾಂಚ. ಇಡಾನಾಡಿ ಅಂತ ಇದೆ, ಎಡಭಾಗದಲ್ಲಿರುವ ನಾಡಿಗಳ ಗುಂಪು 50, ಬಲಭಾಗದಲ್ಲಿ 50, ಅದು ಪಿಂಗಳ ನಾಡಿ ಅಂತ. ಮಧ್ಯದಲ್ಲಿರುವ ನಾಡಿ ಸುಷುಮ್ನಾ ನಾಡಿ ಅಂತ. ಎಡಭಾಗದಲ್ಲಿರುವ ಇಡಾನಾಡಿಯಲ್ಲಿ ಪ್ರಾಣ ಅನ್ನುವ ಪಂಚಪ್ರಾಣ ರೂಪದ ಮುಖ್ಯ ಪ್ರಾಣದೇವರು ಇಡಾನಾಡಿಯಲ್ಲಿದ್ದಾರೆ. ಆಚಾರ್ಯರು ಹೇಳೋದು ಪ್ರಾಣ ಅಪಾನ ನಾಮಕ ವಾಯುದೇವರು
ಪಿಂಗಳ ನಾಡಿಯಲ್ಲೇ ಇರ್ತಾರೆ. ಪ್ರಾಣಾಪಾನ ವಿಡಾಯಾಂಚ ಪಿಂಗಲಾಯಾಂಚ ವರ್ತತಃ ವ್ಯಾನಸ್ಸಂಧಿಷು. ಸಂಧಿಗಳು ಅಂತೇನಿದೆ, ಜಾಯಿಂಟ್ಸು, ಅಲ್ಲಿ ವ್ಯಾನನಾಮಕ ವಾಯುದೇವರಿದ್ದಾರಂತೆ. ಅವರನ್ನು ಪ್ರಾರ್ಥನೆ ಮಾಡಬೇಕು, ದಯಮಾಡಿ ಆ ಸಂಧಿ ನೋವು ಕೊಡಬೇಡ್ರಿ. ಅದರಲ್ಲೂ ಈ ಚಿಕನ್ ಗುನ್ಯಾ ಮತ್ತು ಯಾವುದೋ ಒಂದು ಜ್ವರ ಬಂದಿದೆಯಲ್ಲ, ಆರ್ಥೋ ವೈರಲ್, ಅದು ಬಂದಾಗಂತೂ ಒದ್ದಾಡಿಸಿಬಿಡತ್ತೆ. ವ್ಯಾನನಾಮಕ ವಾಯುದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಂಧಿಷು ಸರ್ವತ್ರ ಉದಾನೋ ಬ್ರಹ್ಮನಾಡಿಗ. ಉದಾನ ನಾಮಕ ವಾಯುದೇವರು ಬ್ರಹ್ಮನಾಡಿಯಲ್ಲೇ ಇರ್ತಾರೆ. ಸರ್ವತ್ರೈವ ಸಮಾನಸ್ತು, ಇಡೀ ದೇಹದ ಎಲ್ಲ ಕಡೆ ಸಮಾನ ನಾಮಕ ವಾಯುದೇವರು. ಸಮಂ ಚರತಿ ಸರ್ವಗಃ ಇತಿ ಭಾರತೆ. ಮಹಾಭಾರತದಲ್ಲಿ ಹೇಳಿದ ಮಾತನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಕುಂಡಲಿನಿ ಶಕ್ತಿಯಿಂದ ಹೊರಟಂತಹ ಸ್ಟ್ರೈಟಾದ ಒಂದು ನಾಡಿ, ಆ ನಾಡಿಯಲ್ಲಿ ಉದಾನ ನಾಮಕ ವಾಯುದೇವರು ಇರ್ತಾರೆ. ಅದನ್ನೇ ಅಂದರು, ಊರದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಸ್ಮೃತಿಗಳು ದ್ವಾರಗಳ 9 ಮುಚ್ಚಿ. ಅದರಲ್ಲಿ ಏನಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ 6 ಚಕ್ರಗಳು, ಷಟ್ಚಕ್ರಗಳ ಚಿಂತನೆ. ಈ ಭ್ರೂಮಧ್ಯದಲ್ಲಿ 2 ದಳದ ಕಮಲ ಅಂತ, 2 ಅಂತಾನೂ ಇದೆ, 4 ಅಂತಾನೂ ಇದೆ, 2 ಪ್ರಭೇದಗಳಿದೆ. 2 ಅಂತ ವಿಜಯಧ್ವಜ ಭಟ್ಟಾರಕರು ಬರೀತಾರೆ. ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ 4 ಅಂತ ಹೇಳಿದ್ದನ್ನು ಉಲ್ಲೇಖ ಮಾಡಿ ಯಾದವಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ದ್ವಿತೀಯ ಸ್ಕಂದದಲ್ಲಿ ಇಲ್ಲಿ 4 ದಳದ ಕಮಲ ಇದೆ ಅಂತ. ಅಂತೂ ಚಿಂತನೆ ಮಾಡಬೇಕಾದದ್ದು. ಪ್ರಾಣಶಕ್ತಿಯನ್ನು ಮೇಲೆ ಮೇಲೆ ಎಬ್ಬಿಸಿ ಇಲ್ಲಿಗೆ ತಂದು ನಮ್ಮ ಕಣ್ಣಿನಿಂದ ನಮ್ಮ ಮೂಗಿನ ತುದಿಯನ್ನೇ ನೋಡ್ತಾ 24 ನಿಮಿಷ ನೋಡ್ತಾ, ಅದು ಪ್ರಾಕ್ಟೀಸ್ ಇದ್ದರೆ ಸಾಧ್ಯ ಇದೆ,